ಕಡತ ನ್ಯೂಸ್. ನಂತರದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಕ್ಷ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಆದರೆ ಒಂದಂತೂ ಸತ್ಯ, ಕಳೆದ 3 ವರ್ಷದ ಆಡಳಿತ ವೈಖರಿ ಆರ್ಥಿಕ ಸಂಕಷ್ಟ, ಆರ್ಥಿಕ ಹೊರೆಯಾಗಿ ಉಂಟಾಗಿದೆ. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಈ ಸುಧಾರಣೆಯನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಮಾಡೋದಕ್ಕೂ ಸಾಧ್ಯ ಇಲ್ಲ, ಸುಧಾರಣೆಗಳು ತರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ರಾಜ್ಯದ ಅಥವಾ ರಾಜ್ಯದಲ್ಲಿರುವಂತಹ ರೈತರಾಗ್ಲಿ, ಬಡವರಾಗ್ಲಿ, ಇವರ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಕ್ಕಂಥ ಶಕ್ತಿ ಯಾವುದೇ ಮುಖ್ಯಮಂತ್ರಿ ಯಾರನ್ನೇ ಮಾಡಿದ್ರು ಇದೆ ಅಂತೇಳಿ ನನ್ನಂತೂ ಅನ್ಸೋದಿಲ್ಲ. ಒಂದು ಪ್ರಮುಖ ಬೆಳವಣಿಗೆ ನಡೆದಿದೆ. ಇವತ್ತು ಮಧ್ಯಾಹ್ನ ಅಥವಾ 10:30 ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರ ಒಂದು ಅನುಮತಿ ತಗೊಂಡಿದ್ರು. ಬಟ್ ಏಕಾಏಕಿ ದಿಢೀರಂತೆ ರಾತ್ರಿ ರಾಜ್ಯಪಾಲರು ಜೈಲಿಗೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳು ಕಾರಣ ಆಗಿದ್ದಾವೆ. ಅದಕ್ಕೆಲ್ಲೋ ಒಂದು ಕಡೆಗೆ ಬಿಜೆಪಿಯವರು ಏನಾದರೂ ಇದರೊಳಗೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಮಯವನ್ನು ಕೇಳಿದ್ದೇ ಆಗಿದ್ದರೆ ಮುಖ್ಯಮಂತ್ರಿಗಳ ಟಿಪಿಯಲ್ಲಿ ಅದು ಉಲ್ಲೇಖ ಆಗ್ತಾ ಇತ್ತು. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಟಿಪಿಯನ್ನು ನೋಡಿದ್ರೆ ರಾಜ್ಯಪಾಲರ ಭೇಟಿ ಬಗ್ಗೆ ಉಲ್ಲೇಖ ಆಗಿಲ್ಲ. ಎರಡನೇದು, ರಾಜ್ಯಪಾಲರು ಎಲ್ಲಿದ್ದಾರೆ, ಬಾಂಬೆ ಹೋಗಿದ್ದಾರೆ, ನೀವೇನು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಸಾಧ್ಯ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದಿಢೀರಂತ ಬೆಳವಣಿಗೆ ಆಗೋದಕ್ಕೆ ಕೆಲವೊಂದು ಕಡೆ ತೆರೆಮರೆ ಒಳಗ ಬಿಜೆಪಿ ಏನಾದರೂ ಕಸರತ್ತು ನಡೆಸ್ತಾ ಇದೆ. ಖಂಡಿತ ನೋಡ್ರಿ, ಆಡಳಿತ ಪಕ್ಷ ಕಾಂಗ್ರೆಸ್ಗೆ 138 ಶಾಸಕರ ಬೆಂಬಲ ಇದೆ, ಬಹುಮತ ಇದೆ, ಸ್ಪಷ್ಟ ಬಹುಮತ ಇದೆ. ಇದ್ರಲ್ಲಿ ನಾವೇನು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇದೆ? ಬಿಜೆಪಿ ಏನು ಮಾಡೋದಕ್ಕೆ ಸಾಧ್ಯ ಇದೆ? ನಾವು ಅಪೇಕ್ಷೆ ಪಡುವಂಥದ್ದು ಕೂಡ ರಾಜ್ಯದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ, ವಿರೋಧ ಪಕ್ಷ ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅವರು ಆಡಳಿತ ಪಕ್ಷ ಅವ್ರ ಕೆಲಸನ ಅವ್ರು ಮಾಡಲಿ. ನಾವು ಇದ್ರಲ್ಲಿ ಮೂಗು ತೋರಿಸೋದ್ರಿಂದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮುಂಗಡವಾಗಿ ಅವಧಿ ತಗೊಂಡು ಕೂಡ ರಾಜ್ಯಪಾಲರು ಈ ಬೆಳವಣಿಗೆ ಕಾರಣ ಏನಿರ್ಬೋದು? ರಾಜ್ಯಪಾಲರು ಎಲ್ಲೋಗಿದ್ದಾರೆ ನನಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನೀವು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರಾಜ್ಯಪಾಲರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಮಯನ ಕೇಳಿದ್ದಾರೆ ಅಂತ ಗೊತ್ತಿದೆ. ಧನ್ಯವಾದ, ಥ್ಯಾಂಕ್ ಯು. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿದ್ಯಮಾನಗಳನ್ನು ನೋಡಿದ್ರೆ ಅಷ್ಟು ಬೇಗನೆ ಯಾರು ಮುಖ್ಯಮಂತ್ರಿ ಆಗಬೇಕು ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಹ್ಯಾಸ್ ಕ್ರಿಯೇಟೆಡ್ ಲಾಟ್ ಆಫ್ disturbance not only among the ruling party MLAs. Administration has completely collapsed in Karnataka because of the minority appeasement, because of the zero development. The farmers' issue has not been addressed by the Congress government. Youths are fed up with this Congress government. Karnataka has become a drug capital of the country. So because of all these issues, people of Karnataka are not happy with the Congress government. And more importantly, the infighting between the ruling Congress government for the Mukhyamantri kursi is costing Karnataka's development. Even though Congress High Command has decided to take the resignation of Chief Minister Siddaramaiah, I don't think this issue is going to resolve at the earliest. Till date, Siddaramaiah has not sought the appointment of the governor. D.K. Shivakumar was supposed to come from Delhi yesterday morning itself, landed last night. Senior leaders within the Congress party, some leaders want Parmeshwar, some leaders want D.K. Shivakumar, and someone is talking about Mallikarjun Kharge. Of course, we are least bothered about who is going to become the Chief Minister. Looking at the current administration of the Congress party, any Chief Minister replacing Siddaramaiah, or if Siddaramaiah continues also, I don't think Karnataka is going to get benefited out of this. Because the financial distress which Karnataka is facing because of the inefficient Congress government, I think no other Chief Minister, including Siddaramaiah, they are not going to save Karnataka. So, looking at the internal differences, whoever emerges as the Chief Minister, I think Karnataka is heading for an early assembly election. ಪಬ್ಲಿಕ್ ಕಡತ ನ್ಯೂಸ್.